ನನ್ನ ಹಿರಿಮಗನ ಶಿರಚ್ಛೇದನ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಏನು ಮಾಡೋದು? ಒಂದು ಏಕಾದಶಿ ವ್ರತಾಚರಣೆಗೆ ಭಂಗ ಮಾಡಬೇಕು, ಇಲ್ಲ ಅಂತ ಅಂದರೆ ಮಗನ ಶಿರಚ್ಛೇದನ ಆಗುತ್ತೆ ಅಂತ ದುಃಖ ಪಡ್ತಿರ್ಬೇಕಾದ್ರೆ ತನ್ನ ಹಿರಿಯ ಹೆಂಡತಿ ಶ್ರೀ ಗುರುರಾಘವೇಂದ್ರಾಯ ನಮಃ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಪ್ರಬೋಧಿನಿ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಭಾನುವಾರ ನವೆಂಬರ್ 2ನೇ ತಾರೀಕು ಪ್ರಬೋಧಿನಿ ಏಕಾದಶಿ ಬರ್ತಿದೆ. ಪ್ರತಿಯೊಂದು ಏಕಾದಶಿಗಳಿಗೂ ಅದರದೇ ಆದ ಮಹತ್ವ ಮತ್ತು ವೈಶಿಷ್ಟ್ಯತೆ ಇರುತ್ತೆ. ಈ ಕಾರ್ತಿಕ ಮಾಸದಲ್ಲಿ ಬರ್ತಿರುವಂತಹ ಏಕಾದಶಿನ ದೇವೋತ್ಥಾನಿ ಏಕಾದಶಿ ಅಂತ ಕೂಡ ಹೇಳ್ತಾರೆ. ಈ ಒಂದು ಏಕಾದಶಿಯ ವೈಶಿಷ್ಟ್ಯತೆ ಏನಂತ ಅಂದರೆ, ಈಗ ಚಾತುರ್ಮಾಸ್ಯದಲ್ಲಿ ಭಗವಂತ ಯೋಗ ನಿದ್ರೆಗೆ ಜಾರಿರ್ತಾನಲ್ವಾ, ಈ ಒಂದು ಏಕಾದಶಿ ದಿನ ಅಂದರೆ ದೇವೋತ್ಥಾನಿ ಏಕಾದಶಿ ದಿನ ನಿದ್ರೆಯಿಂದ ಎಚ್ಚರ ಆಗ್ತಾನಂತೆ. ಈ ಚಾತುರ್ಮಾಸ ಆಷಾಢ ಮಾಸದಲ್ಲಿ ಶುರುವಾಗಿ ಈ ಕಾರ್ತಿಕ ಮಾಸದ ದೇವೋತ್ಥಾನಿ ಏಕಾದಶಿ ದಿನ ಕೊನೆ ಆಗುತ್ತಂತೆ. ವರ್ಷದಲ್ಲಿ ಬರುವಂತಹ 24 ಏಕಾದಶಿಗಳಲ್ಲಿ ನಾವು ಯಾವುದೊಂದನ್ನು ಆಚರಣೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಈ ಒಂದು ದೇವೋತ್ಥಾನಿ ಅಥವಾ ಪ್ರಬೋಧಿನಿ ಏಕಾದಶಿ ಅಂತ ಏನು ಹೇಳ್ತೀವಿ ಆ ಒಂದು ಏಕಾದಶಿನ ಆಚರಣೆ ಮಾಡಬೇಕಂತೆ. ಯಾಕಂತ ಅಂದರೆ ಸಾವಿರಾರು ಅಶ್ವಮೇಧ ಯಾಗನ ಮಾಡಿದಷ್ಟು ಫಲ ಅನ್ನೋದನ್ನು ಈ ಒಂದು ಏಕಾದಶಿ ಆಚರಣೆ ಮಾಡೋದ್ರಿಂದ ಪಡ್ಕೋಬಹುದು. ಅಷ್ಟಲ್ಲದೆ ನಾವು 1000 ಬಾರಿ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಎಷ್ಟು ಪುಣ್ಯ ಅನ್ನೋದನ್ನು ಪಡ್ಕೊಳ್ತೀವೋ ಅಷ್ಟು ಈ ಒಂದು ವ್ರತಾಚರಣೆನ ಮಾಡೋದ್ರಿಂದ ಪುಣ್ಯನ ಪಡ್ಕೋಬಹುದು. ಬ್ರಹ್ಮದೇವರು ನಾರದರಿಗೆ ಹೇಳ್ತಾರಂತೆ, ಯಾರಿಗೆ ಈ ಒಂದು ದೇವೋತ್ಥಾನಿ ಏಕಾದಶಿನ ಉಪವಾಸದಲ್ಲಿ ಇಟ್ಕೊಂಡು ಆಚರಣೆ ಮಾಡೋದಕ್ಕಾಗಲ್ಲ ಅಂಥವರು ಈ ದೇವೋತ್ಥಾನಿ ಏಕಾದಶಿ ವ್ರತಕಥೆನ ಕೇಳಿದ್ರೆ ಸಾಕು ಪುಣ್ಯ ಅನ್ನೋದನ್ನು ಪಡ್ಕೋಬಹುದು ಅಂತ. ಯಾರಿಗೆ ದೇಹ ಗಟ್ಟುಮುಟ್ಟಾಗಿ ಶಕ್ತಿಯಾಗಿರುತ್ತೋ ಅಂಥವರು ಆದಷ್ಟು ಉಪವಾಸದಲ್ಲಿ ಇಟ್ಕೊಂಡೇ ವ್ರತಾಚರಣೆನ ಆಚರಣೆ ಮಾಡಿ. ಯಾಕಂದರೆ ಈ ಒಂದು ದೇವೋತ್ಥಾನಿ ಏಕಾದಶಿನ ಆಚರಣೆ ಮಾಡೋದ್ರಿಂದ ಸಾವಿರಾರು ಅಶ್ವಮೇಧ ಯಾಗ ಮಾಡಿದ್ರೆ ಎಷ್ಟು ಫಲ ಸಿಗುತ್ತೋ ಅಷ್ಟು ಫಲನ ಕೊಡುತ್ತೆ ಈ ಒಂದೇ ಒಂದು ಏಕಾದಶಿ ವ್ರತಾಚರಣೆನ ಆಚರಣೆ ಮಾಡೋದ್ರಿಂದ. ಹಾಗೆ ಯಾರಿಗೆಲ್ಲ ಹೆಲ್ತ್ ಇಶ್ಯೂಸ್ ಇದೆ, ಮನೆಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳುಗಳಿರ್ತಾರೆ, ಇಲ್ಲ ವಯಸ್ಸಾಗಿರುವಂತಹ ವೃದ್ಧರು ಇರ್ತಾರೋ ಅಂಥವರು ಫಲಾಹಾರನ ಸೇವನೆ ಮಾಡೋದ್ರ ಜೊತೆಗೆ ಈ ಒಂದು ದೇವೋತ್ಥಾನಿ ಏಕಾದಶಿನ ಆಚರಣೆ ಮಾಡಿ ಭಗವಂತನ ಅನುಗ್ರಹ ಮತ್ತು ಆಶೀರ್ವಾದನ ಪಡ್ಕೋಬಹುದು. ಈ ದೇವೋತ್ಥಾನಿ ಏಕಾದಶಿಯ ವ್ರತಕಥೆಗೆ ಬರೋದಾದರೆ, ಒಬ್ಬ ರಾಜ ಇರ್ತಾನೆ, ಅವನ ರಾಜ್ಯದಲ್ಲಿ ಎಲ್ಲ ಪ್ರಜೆಗಳು ಅವನು ಮಾಡುವಂತಹ ನಿಯಮಗಳನ್ನ ಅನುಸರಿಸಲೇಬೇಕಾಗಿರುತ್ತೆ. ಆ ರಾಜ ತಾನು ಮಾತ್ರ ಏಕಾದಶಿ ಆಚರಣೆನ ಮಾಡ್ತಿರಲ್ಲ, ಅಲ್ಲಿರುವಂತಹ ಎಲ್ಲ ಪ್ರಜೆಗಳು ಕೂಡ ಏಕಾದಶಿ ಆಚರಣೆ ಮಾಡಬೇಕು ಅನ್ನೋ ನಿಯಮ ಕೂಡ ಜಾರಿಗೆ ತಂದಿರ್ತಾನೆ. ಏಕಾದಶಿ ವ್ರತಾಚರಣೆ ಬಂತು ಅಂದರೆ ಸಾಕು, ಅವನ ರಾಜ್ಯದಲ್ಲಿ ಯಾರೆಲ್ಲ ಆಹಾರಗಳನ್ನ ಅಂಗಡಿಗಳಲ್ಲಿಟ್ಟು ಮಾರ್ತಿರ್ತಾರೋ ಅಂಥ ಅಂಗಡಿಗಳೆಲ್ಲ ಬಂದ್ ಮಾಡಬೇಕು ಅನ್ನೋ ಒಂದು ನಿಯಮ ಕೂಡ ತಂದಿರ್ತಾನೆ. ಹೀಗೆ ಅವನು ತುಂಬ ಶ್ರದ್ಧಾ ಭಕ್ತಿಯಿಂದ ಏಕಾದಶಿ ವ್ರತಾಚರಣೆನ ಮಾಡ್ತಿರುವಾಗ ಒಮ್ಮೆ ಭಗವಂತನಿಗೆ ಅಂದರೆ ಮಹಾವಿಷ್ಣುಗೆ ಅನಿಸುತ್ತೆ, ಈ ನನ್ನ ಭಕ್ತನ್ನ ಪರೀಕ್ಷೆ ಮಾಡಲೇಬೇಕು ಅಂತ. ಹಾಗಾಗಿ ಭಗವಂತ ಮಹಾವಿಷ್ಣು ಒಂದು ವೇಷನ ಧರಿಸಿ ಇವನ ರಾಜ್ಯಕ್ಕೆ ಬರ್ತಾನೆ, ರಾಜನ್ನ ಪರೀಕ್ಷೆ ಮಾಡಬೇಕು ಅಂತ. ಮಹಾವಿಷ್ಣು ಆ ರಾಜನ ಪರೀಕ್ಷೆ ಮಾಡಲೇಬೇಕು ಅಂತ ಹೇಳಿ ಒಂದು ಸುಂದರವಾದ ಯುವತಿಯ ರೂಪನ ತಾಳಿ ಆ ರಾಜ್ಯದ ಒಂದು ರೋಡಲ್ಲಿ ಕೂತಿರ್ತಾನೆ. ಅದೇ ರೋಡಲ್ಲಿ ರಾಜ ಕೂಡ ನಡ್ಕೊಂಡು ಬರ್ತಾ ಆ ಯುವತಿನ ನೋಡಿಬಿಟ್ಟು ಆ ಯುವತಿ ಹತ್ರ ಹೋಗ್ಬಿಟ್ಟು ಮಾತಾಡಿಸ್ತಾನೆ. ಯಾರಮ್ಮ ನೀನು, ಯಾಕೆ ಇಲ್ಲಿ ಕೂತಿದೀಯಾ ಅಂತ ಕೇಳಿದಾಗ ಆ ಸುಂದರವಾದ ಯುವತಿ ಹೇಳ್ತಾಳೆ, ನನಗೆ ನನ್ನವರು ಅಂತ ಈ ಜಗತ್ತಲ್ಲಿ ಯಾರೂ ಇಲ್ಲ, ನಾನೊಬ್ಳು ಅನಾಥೆ ಅಂತ. ಆಗ ಆ ರಾಜ ಹೇಳ್ತಾನೆ, ನೀನು ಒಪ್ಪಿಗೆ ಕೊಡೋದಾದರೆ ನನ್ನ ಅರಮನೆಗೆ ನಿನ್ನನ್ನು ರಾಣಿಯಾಗಿ ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾನೆ. ಯಾಕೆ ಹೇಳ್ತಾನೆ ಅಂತ ಅಂದರೆ ಅವಳು ಅಷ್ಟು ಸೌಂದರ್ಯವತಿ ಆಗಿರ್ತಾಳೆ. ಅದನ್ನು ನೋಡಿ ಮನಸೋತು ಆ ರಾಜ ನಿನ್ನನ್ನು ನಾನು ರಾಣಿಯಾಗಿ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದಾಗ ಆ ಯುವತಿ ಒಂದೆರಡು ಕಂಡೀಷನ್ಸ್ನ ಹಾಕ್ತಾಳೆ. ಏನಂದರೆ, ನಾನು ನಿಮ್ಮ ಅರಮನೆಗೆ ರಾಣಿಯಾಗಿ ಬರಬೇಕಂದ್ರೆ ನಿಮ್ಮ ಎಲ್ಲ ಆಡಳಿತವು ನನ್ನ ಕೈವಶ ಆಗಬೇಕು, ನಾನು ಹೇಳಿದಾಗೆ ನೀವು ಕೇಳಬೇಕು ಅಂತ. ಅದಕ್ಕೆ ರಾಜ ಒಪ್ಪಿ ಅವಳನ್ನ ರಾಣಿಯಾಗಿ ಅರಮನೆಗೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿದ್ದ ನೆಕ್ಸ್ಟ್ ಡೇಗೆ ಅವರ ಅರಮನೆಯಲ್ಲಿ ಮತ್ತು ಅವರ ರಾಜ್ಯದಲ್ಲಿ ಈ ಒಂದು ದೇವೋತ್ಥಾನಿ ಏಕಾದಶಿ ಆಚರಣೆ ಮಾಡ್ತಿರ್ತಾರೆ. ಆಗ ಆ ಮಹಾರಾಣಿ ಒಂದು ಆಜ್ಞೆನ ತರ್ತಾಳೆ. ಏನಂದರೆ, ಈ ರಾಜ್ಯದಲ್ಲಿ ಇಷ್ಟು ದಿನ ಏಕಾದಶಿ ಆಚರಣೆ ಮಾಡೋ ಸಮಯದಲ್ಲಿ ಆಹಾರ ಮಾರುವಂತಹ ಅಂಗಡಿಗಳೆಲ್ಲ ಬಂದಾಗ್ತಿತ್ತಲ್ವ, ಆದರೆ ಇವತ್ತಿಂದ ಈ ಏಕಾದಶಿ ಆಚರಣೆ ಮಾಡೋ ಸಮಯದಲ್ಲಿ ಆಹಾರ ಮಾರುವಂತಹ ಅಂಗಡಿಗಳೆಲ್ಲವೂ ಕೂಡ ತೆರೆದಿರಬೇಕು ಅಂತ
ಹೇಳ್ತಾಳೆ. ಯಾಕೆ ರಾಜ ಈ ಆಹಾರ ಮಾರುವಂತಹ ಅಂಗಡಿಗಳನ್ನ ಬಂದ್ ಮಾಡಿಸಿರ್ತಾನೆ ಏಕಾದಶಿ ದಿನ ಅಂತ ಅಂದರೆ, ಬೇರೆ ಪ್ರಜೆಗಳು ಯಾರೂ ಕೂಡ ಹೋಗಿ ಅಲ್ಲಿ ಆಹಾರನ ತಗೊಂಡು ತಿನ್ನಬಾರ್ದು, ಎಲ್ಲರೂ ಕೂಡ ಉಪವಾಸದಲ್ಲಿದ್ದೇ ಏಕಾದಶಿ ವ್ರತಾಚರಣೆನ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಒಂದು ನಿಯಮನ ತಂದಿರ್ತಾನೆ. ಆದರೆ ಅರಮನೆಗೆ ಹೋದಂತಹ ರಾಣಿ ಈ ಒಂದು ನಿಯಮನ ಉಲ್ಲಂಘನೆ ಮಾಡಿ ಎಲ್ಲ ಆಹಾರ ಮಾರುವಂತಹ ಅಂಗಡಿಗಳು ಓಪನ್ ಮಾಡಬೇಕು ಅನ್ನೋ ಆಜ್ಞೆನ ಹೊರಡಿಸ್ತಾಳೆ. ಇದನ್ನು ಕೇಳಿ ರಾಜನಿಗೆ ಸ್ವಲ್ಪ ಬೇಸರ ಆಗುತ್ತೆ. ಅಷ್ಟಕ್ಕೆ ಈ ರಾಣಿ ಸುಮ್ಮನಾಗಲ್ಲ. ಏನು ಮಾಡ್ತಾಳೆ ಅಂತ ಅಂದರೆ, ರಾಜನ ಹತ್ರ ಹೋಗ್ಬಿಟ್ಟು ಇವತ್ತು ನೀವು ಏಕಾದಶಿ ವ್ರತಾಚರಣೆನ ಮಾಡಲೇಬಾರ್ದು, ನಾನು ಕೊಡುವಂತಹ ಈ ಒಂದು ಆಹಾರನ ನೀವು ಸ್ವೀಕಾರ ಮಾಡಲೇಬೇಕು ಅಂತ ಹೇಳಿದಾಗ ರಾಜ ಹೇಳ್ತಾನೆ, ನಾನಂತೂ ಯಾವುದೇ ಕಾರಣಕ್ಕೂ ನಿನ್ನ ಮಾತನ್ನ ಒಪ್ಪಲ್ಲ, ನಾನು ಏಕಾದಶಿ ವ್ರತಾಚರಣೆಗೆ ಭಂಗ ಮಾಡಲ್ಲ, ನಾನು ಉಪವಾಸದಲ್ಲೇ ಇರ್ತೀನಿ ಅಂತ ಹೇಳಿದಾಗ ಆ ಮಹಾರಾಣಿ ಏನು ಮಾಡ್ತಾಳೆ ಅಂತ ಅಂದರೆ, ನೀವೇನಾದರೂ ಇವಾಗ ಈ ಏಕಾದಶಿ ದಿನ ಆಹಾರನ ಸ್ವೀಕಾರ ಮಾಡೋದಕ್ಕೆ ನಿರಾಕರಿಸಿದ್ರೆ ನಿಮ್ಮ ಹಿರಿಮಗನ ಶಿರಚ್ಛೇದನ ಮಾಡ್ತೀನಿ ಅನ್ನೋ ಆಜ್ಞೆನ ಹೊರಡಿಸಿದಾಗ ರಾಜ್ಕುಮಾರನಿಗೆ ತುಂಬ ದುಃಖ ಆಗಿ ತನ್ನ ಮೊದಲನೇ ಹೆಂಡತಿ ಹತ್ರ ಹೋಗ್ಬಿಟ್ಟು ಎಲ್ಲವನ್ನು ಕೂಡ ವಿಸ್ತಾರವಾಗಿ ಹೇಳ್ಕೊಳ್ತಾನೆ. ಈ ರೀತಿ ಆಯಿತು, ನಾನು ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಈ ಸುಂದರವಾದ ಯುವತಿನ ಮಾತಾಡಿಸಿ ಅವಳಿಗೆ ಮನಸ್ಸೊತ್ತಿ ನಾನು ಅರಮನೆಗೆ ಕರ್ಕೊಂಡು ಬಂದೆ. ಕರ್ಕೊಂಡು ಬರುವಂತಹ ಸಮಯದಲ್ಲಿ ಒಂದಷ್ಟು ನಿಯಮಗಳಿಗೆ ನಾನು ಕಟ್ಟು ಬಿದ್ದ ಪರಿಣಾಮ ಇವತ್ತು ನಾನು ಏಕಾದಶಿ ವ್ರತಾಚರಣೆನ ಆಚರಣೆ ಏನಾದರೂ ಮಾಡಿದ್ರೆ ನನ್ನ ಹಿರಿಮಗನ ಶಿರಚ್ಛೇದನ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಏನು ಮಾಡೋದು? ಒಂದು, ಏಕಾದಶಿ ವ್ರತಾಚರಣೆಗೆ ಭಂಗ ಮಾಡಬೇಕು, ಇಲ್ಲ ಅಂತ ಅಂದರೆ ಮಗನ ಶಿರಚ್ಛೇದನ ಆಗುತ್ತೆ ಅಂತ ದುಃಖ ಪಡ್ತಿರ್ಬೇಕಾದ್ರೆ ತನ್ನ ಹಿರಿಯ ಹೆಂಡತಿ ಹೇಳ್ತಾಳೆ, ಚಿಂತೆ ಮಾಡಬೇಡ ಮಹಾರಾಜ, ನನ್ನ ಮಗನ ಶಿರಚ್ಛೇದನ ಆದರೂ ಪರವಾಗಿಲ್ಲ, ಆದರೆ ಏಕಾದಶಿ ವ್ರತಾಚರಣೆಗೆ ಭಂಗ ಆಗಬಾರ್ದು, ನೀವು ಧರ್ಮ ಮಾರ್ಗದಲ್ಲಿ ಹೋಗಬೇಕು, ವ್ರತಾಚರಣೆ ಕಂಪ್ಲೀಟ್ ಆಗಬೇಕು ಅಂತ ತಿಳಿಸ್ತಾಳೆ. ಅಷ್ಟು ಮಾತ್ರ ಅಲ್ಲ, ತನ್ನ ಮಗ ಕೂಡ ಶಿರಚ್ಛೇದನಕ್ಕೆ ಒಪ್ಕೊಳ್ತಾನೆ. ಅಪ್ಪ, ನೀವು ಧರ್ಮದ ಹಾದಿಲಿ ಹೋಗಬೇಕು, ಯಾವುದೇ ಕಾರಣಕ್ಕೂ ಈ ಒಂದು ಏಕಾದಶಿ ವ್ರತಾಚರಣೆಗೆ ಭಂಗ ಆಗಬಾರ್ದು, ನನ್ನ ಶಿರಚ್ಛೇದನ ಆಗಲಿ ಪರವಾಗಿಲ್ಲ ಅಂತ ಹೇಳಿ ಒಪ್ಪಿಗೆ ಕೊಡ್ತಾರೆ ತಾಯಿ ಮತ್ತು ಮಗ. ಆಗ ಆ ರಾಜ ಬಂದ್ಬಿಟ್ಟು ರಾಣಿ ಹತ್ರ ಹೇಳ್ತಾನೆ, ಏನೇ ಆದರೂ ಸರಿ ನನ್ನ ಮಗನ ಶಿರಚ್ಛೇದನ ಆದರೂ ಪರವಾಗಿಲ್ಲ, ನಾನು ಏಕಾದಶಿ ವ್ರತಾಚರಣೆಗೆ ಭಂಗ ಮಾಡಲ್ಲ, ಏಕಾದಶಿ ವ್ರತಾಚರಣೆ ಉಪವಾಸನ ಮಾಡೇ ಮಾಡ್ತೀನಿ ಅಂತ ಹೇಳಿದಾಗ ಆ ಯುವತಿ ರೂಪದಲ್ಲಿದ್ದಂತಹ ಮಹಾವಿಷ್ಣು ಅವನ ಭಕ್ತಿನ ಮೆಚ್ಚಿ ತನ್ನ ನಿಜವಾದ ರೂಪ ದರ್ಶನನ ಮಾಡಿ ಆ ಮಹಾರಾಜನಿಗೆ ಹೇಳ್ತಾನೆ, ಭಗವಂತ, ನಿನ್ನ ಭಕ್ತಿನ ನಾನು ಮೆಚ್ಚಿದ್ದೀನಿ, ನಿನಗೆ ಎಷ್ಟು ವರ್ಷ ಆಯಸ್ಸಿರುತ್ತೋ ಅಷ್ಟು ವರ್ಷ ಈ ರಾಜ್ಯಭಾರನ ಮಾಡು, ನಂತರ ನಿನಗೆ ಮೋಕ್ಷ ಅನ್ನೋದು ಸಿಗಲಿ ಅಂತ ಹೇಳಿ ಅನುಗ್ರಹ ಆಶೀರ್ವಾದನ ಮಾಡ್ತಾನೆ. ಭಗವಂತ ಯಾವಾಗ ಯಾರನ್ನ ಹೇಗೆ ಎಲ್ಲಿ ಯಾವ ರೀತಿ ಪರೀಕ್ಷೆ ಮಾಡ್ತಾನೆ ಅನ್ನೋದು ಗೊತ್ತಾಗಲ್ಲ. ಆದರೆ ಭಕ್ತಿ ಅನ್ನೋದು ಭಕ್ತನಲ್ಲಿ ಇದ್ದಾಗ ಎಂತಹ ಪರೀಕ್ಷೆಗಳೇ ಬಂದರೂ ಆ ಪರೀಕ್ಷೆಗಳನ್ನ ಎದುರಿಸುವಂತಹ ಒಂದು ಶಕ್ತಿ ಭಕ್ತನಲ್ಲಿ ಇರುತ್ತೆ ಅನ್ನೋದನ್ನ ಈ ಒಂದು ವ್ರತಕಥೆ ಮೂಲಕ ತಿಳ್ಕೊಬಹುದು. ನವೆಂಬರ್ 1ನೇ ತಾರೀಕು ಅಂದರೆ ಶನಿವಾರ ದಶಮಿ ಅನುಷ್ಠಾನ ಇರುತ್ತೆ. ನವೆಂಬರ್ 2ನೇ ತಾರೀಕು ಅಂದರೆ ಭಾನುವಾರ ದೇವೋತ್ಥಾನಿ ಏಕಾದಶಿ ಇರುತ್ತೆ. ನವೆಂಬರ್ 3ನೇ ತಾರೀಕು ಅಂದರೆ ಸೋಮವಾರ ದ್ವಾದಶಿ ಇರುತ್ತೆ. ಯಾರಿಗೆಲ್ಲ ಉಪವಾಸದಲ್ಲಿ ಇದ್ಕೊಂಡು ಈ ಒಂದು ದೇವೋತ್ಥಾನಿ ಏಕಾದಶಿ ಆಚರಣೆ ಮಾಡೋ ಶಕ್ತಿ ಇದೆಯೋ ಅಂಥವರು ಏಕಾದಶಿ ವ್ರತಾಚರಣೆನ ಆಚರಣೆ ಮಾಡಿ ಭಗವಂತನ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ಳಿ. ರಾಯರ ಹತ್ರ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರನ್ನೂ ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು.